ಗೌರಿ ನಿನಗೆ ನನ್ನ ಮ್ಯಾಗ ಒಂದಿಟ್ಟು ಸಿಟ್ಟಿಲ್ಲಲ್ಲ ಹೇಳಕ್ಕೆ ಒಂದು ಸಿಟಿ ಇದ್ರೆ ಒಂದು ಎರಡೇಟು ಹೊಡೆದು ಬಿಡಕ್ಕೆ ಗೌರಿ. ಹಾಂ ಅರಿ ಏನಂತಂದು ಮಾತಾಡ್ತೀರಿ ನೀವು? ನಾನು ಯಾಕೆ ನಿಮ್ಮನ್ನು ನೋಡಿಬೇಕು? ಆ ಅಧಿಕಾರ ನನಗಿಲ್ರಿ. ನೀವು ಏನೋ ಮಾಡಿದ್ರು ಹೆಂಗೆ ಇದ್ರು ಎಷ್ಟೋ ಸಿಟ್ಟು ಮಾಡ್ಕೊಂಡ್ರೆ ಎಷ್ಟೋ ದೂರ ಇದ್ರೆ ನೀವು ನನ್ನ ಗಂಡನ ರೀ ಗಂಡನ. ಅಲ್ಲ ನಾನು ಒಂದು ನೆಕ್ಲೇಸ್ ಪಾಸಿದು ಕೊಟ್ಟೇನೆ ಅಂತಂದು ಹೇಳಿ ಕಲಾವತಿ ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿ ನನ್ನಿಂದ ದೂರ ಆದ್ಲ. ಹಾಂ ನಮ್ಮ ಗೌರಿ ನೋಡ್ತೀನಿ ಎಷ್ಟೋ ನಾನು ಬೇಜಾರು ಮಾಡಿದ್ರು, ಬೈದರು, ಒಂದು ಏಟು ಹೊಡೆದ್ರು. ನೀವ ನನ್ನ ಗಂಡ, ನೀವ ನನ್ನ ದೇವರು ಅಂತ ಅದಕ್ಕೆ ಅನ್ನದ್ರಿ. ಹಾಂ ಇಟ್ಕೊಂಡರು ಇರತನ ಕಟ್ಕೊಂಡರು ಕೊನೆತನ ಅಂತಂದು ಹಿಂದೆ ಹಿರಿಯರು ಗಾದಿ ಮಾತು ಹೇಳ್ಯಾರ. ಅದು ಯಾವತ್ತೂ ಸುಳ್ಳಾಗಂಗಿಲ್ಲ ಅಂತಂದು ನನಗೆ ಈಗ ಅರ್ಥ ಆತ್ ನೋಡ್ರಿ. ಹಾಂ ಅರಿ ಏನಾರ ಅಂದ್ರೆ ಏನಿಲ್ಲೋ ಮಾರಯ್ಯ, ನಾನು ಅದನ್ನ ಯೋಚನೆ ಮಾಡಕತ್ತಿದ್ದೆ. ನಾನು ಇಷ್ಟೆಲ್ಲ ನಿಮ್ಗೆ ಮೋಸ ಮಾಡಿದ್ರು, ಬೈದರು, ಹೊಡೆದ್ರು, ನಿಮ್ಮನ್ನು ಬಿಟ್ಟು ದೂರ ಇದ್ರೆ ನೀವು ನನ್ನ ಮ್ಯಾಗ ಒಂದಿಟ್ಟು ಸಿಟ್ಟಿಲ್ಲಲ್ಲ, ಯಾಕೆ ಹಿಂಗೆ ಇವರು ಇಷ್ಟು ಯಾಕೆ ಒಳ್ಳೆಯವರು ಅಂತಂದು ಯೋಚನೆ ಮಾಡಕತ್ತಿದ್ದೆ ಗೌರಿ. ಅದು ಹೊಲ್ಬಿಡೆ. ಇವತ್ತು ಇಷ್ಟು ದಿನ ಹೆಂಗಿದ್ರಿ ನೀವು? ಅದ್ಯಾಕೆ ಕೇಳ್ತಿರ್ಬಿಡ್ರಿ. ಯಾ ಶತ್ರುಗೂ ನಮ್ಮಂಥ ಪರಿಸ್ಥಿತಿ ಬರಬಾರ್ದು. ಇದ್ದ ಅಷ್ಟೇ ಅವ್ರಿಗೆಲ್ಲ ಊಟಕ್ಕೆ ಹಾಕೊಡ್ತಿದ್ದೆ. ಅತ್ತಿಯರಿ ಜಗ ಬೈತಿದ್ರು. ಯಾಕೆ ಯೋಚನೆ ಮಾಡ್ತೀವಿ ಗೌರಿ, ಯಾಕೆ ಚಿಂತೆ ಮಾಡ್ತಿದ್ದಿ? ಗೌಡಿ ಒಂದಲ್ಲ ಒಂದಿನ ಬರ್ತಾನ, ಅವನ್ ತಪ್ಪರುವಾಗಿ ಅವಂಗ ತಾನ ಬರ್ತಾನ ಅಂತಂದು ಅತ್ತಿಯರಿ ಹೇಳ್ತಿದ್ರಿ. ಅವ್ರು ಹೇಳ್ದಂಗೆ ಆತ್ರಿ. ನನಗಂತೂ ನೀವು ಯಾವಾಗ ಬರ್ತೀರಿ, ಯಾವಾಗ ನಿಮ್ಮನ್ನು ನೋಡ್ತೇನೆ ಅನಿಸ್ಬಿಟ್ಟಿತ್ರಿ. ಆದ್ರೆ ದಿನ ಅಡುಗೆ ಮಾಡ್ತಿದ್ದೆ ನಾನು ನಿಮಗೆ ಅಂತಂದು ಬಾಕ್ಸಿಗೆ ಕಟ್ತಿದ್ದೆ ರೀ. ಅತ್ತಿಯರಿ ಎಲ್ಲಿ ಬೈತಾರ ಅಂತಂದು ಮತ್ತೆ ಸುಮ್ಮನಾಕಿದ್ದೆ. ಹೌದಾ ಗೌರಿ? ಮಾರಯ್ಯ, ನನಗೆ ಇಷ್ಟು ದಿನದಾಗ ಅಂದರೆ ಒಂದು ಅರ್ಥ ಆತ ಗೌರಿ. ಹೆಂಡತಿ ತಾಯಿ ಮಕ್ಕಳು ಇದ್ದಂಗೆ ಯಾರೂ ಆಗಂಗಿಲ್ಲ. ಮತ್ತು ಇನ್ನೊಂದು ಹಸುವಿನ ಬೆಲೆ ಏನು ಅಂತಂದೆ ಈ ಒಂದು 3 ತಿಂಗಳೊಳಗೆ ನಾನು ಅರ್ಥ ಮಾಡ್ಕೊಂಬಿಟ್ಟೆ ಗೌರಿ. ನೀನು ಇದ್ದಾಗ ನಾನು ಊಟ ಮಾಡ್ರಿ ಅಂತಂದು ನೀನು ತಾಟ ಹಚ್ಕೊಂಬಂದ್ರೆ ಸಿಟ್ಟಿಲೆ ತಾಟೆಲ್ಲ ಹೋಗದನಿ. ಅವಾಗ ಗೊತ್ತಾಗಲಿಲ್ಲ ನಂದು ಹಸುವಿನ ಬೆಲೆ. ಈಗ ನೋಡು, ಒಂದೊಂದು ಅಗಳಿಂದ ತುತ್ತು ನನಗೆ ಎಷ್ಟು ಬೆಲೆ ಐತಿ ಒಂದೊಂದು ಅಗಳಿಗೆ ಅಂತಂದು ಗೊತ್ತಾಗ್ಬಿಡ್ತೆ ಗೌರಿ. ಜೀವನ ಹಂಗೆ ನನಗೆ ಪಾಠ ಕಲಿಸ್ತೆ. ಅರೆ ಹೋಲ್ ಬಿಡ್ರಿ, ಯಾಕೆ ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ಮನಸ್ಸಿಗೆ ಗಾಸಿ ಮಾಡ್ಕೊಂತೀರಿ ನೀವು? ಹಂಗೇನೆ ಅಲ್ಲ, ನಾನು ಇರೋದೇ ಹೇಳಾಕತ್ತೇನೆ ಗೌರಿ. ನನ್ನಿಂದ ಇಷ್ಟೆಲ್ಲ ತಪ್ಪಾದ್ರು, ಇಷ್ಟೆಲ್ಲ ನಾನು ನಿಮ್ಗೆ ಮೋಸ ಮಾಡಿದರೆ ಮತ್ತು ನೀವು ನನ್ನ ಒಪ್ಕೊಂಡ್ರಿಲ್ಲ, ಅಷ್ಟು ನೀವು ಒಳ್ಳೆಯವರು ಅಂತಂದು ನನಗೆ ಈಗ ಗೊತ್ತಾಯ್ತು. ಅದೇ ಅದನ್ನೆಲ್ಲ ಯಾಕೆ ಚಿಂತೆ ಮಾಡ್ತೀರಿ? ನಾನೊಂದು ವಿಷಯ ಹೇಳ್ತಾನೆ ಕೇಳ್ರಿಲ್ಲ. ಈಗ ನಾನು ಮದುವೆ ವಯಸ್ಸಿಗೆ ಬಂದಾಳ, ಎಲ್ಲರ ಚಲೋ ಮಂಚಾನ ನೋಡಿ ಕೊಟ್ರತ್ತ ಅಂತಂದು ಅತ್ತಿಯರ ಅದನ್ನ ಚಿಂತೆ ಮಾಡ್ಕೊಂತ ಕುಂತಿದ್ರಿ. ಹೇಳ್ತಿದ್ದೆ ನಾನು, ಎಲ್ಲರ ಚಲೋ ಕನ್ನೆ ಇದೆ ವರ ನೋಡ್ಬಿಡ್ರಿ ಅತ್ತಿಯರ ಅಂತಂದೆ. ಆದ್ರೆ ಅತ್ತಿಯರ ಮಂಚಾನೆಲ್ಲ ನೋಡಕ್ಕೆ ಕರೆಸ್ಬೋದ್ವಾ? ಹುಡುಗಿ ಅಪ್ಪ ಎಲ್ಲದನ, ಯಾಕೆ ಅಲ್ಲೇ ಒಬ್ಬನು ಅದನ ಅಂತಂದೆಲ್ಲ ಕೇಳ್ತಾರ. ಅವಾಗ ಏನು ಹೇಳೋದೆ ಗೌರವ ಅಂತಂದು ಸುಮ್ಮನಾಕಿದ್ರಿ ಅತ್ತಿಯರ. ಅದಕ್ಕೆ ಈಗ ನೀವು ಬಂದಿರಲ್ಲ, ಚಲೋ ಮಂಚಾನ ನೋಡಕ್ಕೆ ಹೇಳ್ಬಿಡ್ರಿ ಯಾರ್ಯಾರ. ಯಾಕೆ ಇನ್ನೊಂದು ಮದುವೆ ಮಾಡಿದ್ರೆ ಚಿಂತಿಲ್ರಿ ನಮ್ಗೆ. ರೀ ಅಲ್ಲ ಗೌರಿ, ಮದ್ವೆ ಮಾಡ್ಬೋದು, ಚಲೋ ಮಂತ ನಾನು ಹುಡುಕ್ಬೋದೆ. ನಮ್ಮ ಮನುಗೆ ಮದ್ವೆ ಮಾಡ್ಕೊಂಡು ಆಸೆ ಐತಿಲ್ಲ, ಅದನ್ನು ಕೇಳಿರಿಲ್ಲ ನೀವು. ಹಂಗಾಕಿನ್ನ ಕೇಳ್ದಂಗೆ ಮಂತ್ಯಾನ ನೋಡೋದೆ, ಮದ್ವೆ ಮಾಡೋದೆ, ಹಣ್ಣು ಇಡಕ್ಕೆ ಬರೋದೆ, ಹೆಣ್ಣು ನೋಡೋ ಶಾಸ್ತ್ರ ನಾಡಕ್ಕೆ ಬರೋದೆ ಮಾಡಬಾರ್ದು ಮಾರಯ್ಯ. ಹಂಗೆ ನಾನು 2 ಮಕ್ಕಳಿದ್ರೆ ಅವ್ರು ಎಲ್ಲಿ ಇಷ್ಟಪಡ್ತಾರ ಅಲ್ಲೇ ಮದ್ವೆ ಮಾಡ್ತಾನೆ ಗೌರಿ ನಾನು. ಹಂಗಂದ್ರೆ ಹೆಂಗ್ರಿ? ನಾವು ಏನಂದ್ರಿ ನಾನು ಅದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಕೇಳನ್ರಿ, ಯಾಕಿನ್ನ ಮದ್ವೆ ನಿನಗೆ ಇಷ್ಟ ಆಯ್ತಿಲ್ಲ, ಹುಡುಗ ಇಷ್ಟ ಆದನಿಲ್ಲ ಅಂತಂದು ಕೇಳೇ ಮುಂದುವರೆದ್ರತ್ರಿ. ರೀ ಹೆಂಗಾರ ಮಾಡಿ ಮದ್ವೆ ಮಾಡ್ಬಿಡನ್ರಿ. ಮಾಡಾನೆ ಮಾಡೇ ಬಿಡೋಣ. ಈಗ ನೋಡೋಣ, ನನ್ನ ಒಂದು ಮಾತು ಕೇಳ್ತಾನೆ. ಈಕಿ ಲಕ್ಷ್ಮಿ ನಿಮ್ಮ ಅಕ್ಕನ ಊರಿಗೆ ಹೋಗ್ಯಾಳಂತಲ್ಲ, ಯಾವಾಗ ಹೋಗ್ಯಾಳ? ಮೊನ್ನೆ ಹೋಗ್ಯಾಳ್ರಿ ಈಕಿ. ಯಾವ ನಾನು ಒಂದು 15-20 ದಿನ ಬರಂಗಿಲ್ವೇ, ಅಲ್ಲೇ ದೊಡ್ಡವ್ರ ಮನ್ಯಾಗ ಇರ್ತಾನೆ ಅಂತಂದು ಅಲ್ಲೇ ಅದಾಳ್ರಿ. ಇಷ್ಟು ದಿನ ಅಲ್ಲೇ ಊರಾಗ ಯಾಕಿನ ಇಟ್ಕೊಂಡೆ ನಾಟಕ ಪಾಸಿ ಮಾಡಿ ತಾಯಿ ಮಕ್ಕಳ ಹೆಂಡ್ತಿನ ಇಲ್ಲೇ ಅಲ್ಲ ಅನ್ನಕ್ಕೆ ಹಚ್ಚಿ ಈಗ ಬಂದಾನೆ ಎಲ್ಲ ಸಾಚ ಅನ್ನಂಗ. ಅಲ್ಲ ಇವಕ ಸೊಸಿಗೆ ತಾಯಿಗೆ ಬುದ್ಧಿ ಇರಕ್ಕಿಲ್ಲನೆ, ಅಷ್ಟೆಲ್ಲ ಮಾತಾಡಿದೀಪ. ಹೋಗು ಅಲ್ಲೇ ಇರು, ಹೋಗು ಒಬ್ಬವನೇ ಇದು ಸಾಧಿಸ್ತಾನಿಂತಿ ಅಂತಂದು ಇವು ಒಂದು ಮಾತಾಡ ಅನ್ಬೇಕೆ ಬಂದಂತ. ಇವಾಗ ಆತಾಗಿಂದ ಆದಾಳ್ತತಿ, ತಾಗಿಂದ ಇದು ಹೇಳ್ತತಿ, ಆತಾಗಿಂದ ಆದಾಳ್ತತಿ, ತಾಗಿಂದ ಇದು ಹೇಳ್ತತಿ. ವಾ ಏನು ಸೆಂಟಿಮೆಂಟ್ ಏನು ತಾಣ. ಒಬ್ಬ ಮಾರಯ್ಯ, ನೀವು ಗೌಡೆ ಬರಂಗಿಲ್ರಿ, ನಂದೆಲ್ಲ ಪಿಲ್ಲನ್ ಹಾಳಾಗಿ ಅತಿ ಬಿತ್ತಿ ಹೋತು. ಏನು ಮಾಡತ್ ನೋಡಿ ಈಗ. ಇದು ನಮ್ಮ ರಮೇಶ್ ಎಲ್ಲಿ ಹೋಯ್ತಿ? ಕಾಣ್ಲಾರ್ದು ಹೆಂಡತಿ ಕಣ್ಣಾನ ಈಗ ಈ ಹೊಸದಾಗಿ ಮದುವೆ ಆಗಿ ಹಸ್ಮಾಲಿಗೆ ತಯಾರಾಗ್ಯಾರ. ಇವತ್ತು ನಾಳೆ ಹಳೆ ಬರಂಗಾಗ್ಯಾನ.
ಇಲ್ಲೇ ನಾಟಕ ಪಾಸಿ ಮಾಡ್ಕೊಂತ ಕುಂತಾರ. ಈಗ ಅವರಿಗೆ ಬುದ್ಧಿ ಇರಕ್ಕಿಲ್ಲನೆ. ಊರಾಗ ಇಂತ ನಾಟಕ ಮಾಡಿ ಬಂದಿದಿ, ನಿನಗೆ ಟ್ರೈನ ಚೀಮಾನ ಮರಿದ ಐತನೆ ಅಂತಂದ ಒಳ್ಳೆ ಗಡಸಾಗಿ ಕೇಳದ್ ಬಿಟ್ಟೆ ಅನ್ಕೂಟ ತಲೆ ಆಡ್ಸ್ಕೊಂತ ಕುಂತ ನೋಡಿದೆ. ಈದ್ ಹಿಂಗ ಹುಂಬುಸಿ ನೀರದ್ಕ ನಮ್ಮ ಗೌಡೆ ಇದ್ರ ತಲೆ ಮ್ಯಾಗ ಬರಬ್ಬರಿ ಮೆಣಸಿನ ಹಿಂಡಿ ಅರ್ಥ ಆರದೆ 3-4 ತಿಂಗಳ ಅಲ್ಲೇ ಪಡಾಣಿ ಹಾರಿಸಿ ಗಾಳಿಪಟ ಹಾರಿಸಿ ಎಲ್ಲೆಲ್ಲ ಏನೇನ್ ಮಾಡಿ ಬಂದಾನ ಯಾರಿಗ ಗೊತ್ತ. ಇವಕ್ಕ ಗೊತ್ತಾಗ್ಬೇಕಲ್ಲ, ಅಷ್ಟು ಬುದ್ಧಿ ಇರ್ಬೇಕಲ್ಲ. ಕುಲು ಕುಲು ನಗದೇನೆ, ಮಾತಾಡೋದೇನೆ, ಒಂದೇ ಹತ್ರ ಕುಂದ್ರದೇನೆ. ತಡಿ, ಅದೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗಿ ಬರಾಬರಿ ಅದನ್ನ ನೇಯಕ್ಕೆ ಹಚ್ಚಲ್ಲಿ. ಇಲ್ಲ ಆಸ್ತಿ ಕೇಳ್ತಾನೆ, ಅರ್ಧ ಆಸ್ತಿ ಕೊಡಪ್ಪ. ಮತ್ತೆ ನನಗಂತ ಕೊಳ್ಳಿಲ್ಲ, ನಮ್ಮ ಅಪ್ಪನ ಆಸ್ತಿ ಅಲ್ಲ ಏನಲ್ಲ, ನಿನ್ನ ಆಸ್ತಿ ಓಟ. ಮತ್ತೆ ನನಗಂತ ಕೊಳ್ಳಿಲ್ಲ, ಮಗಳಿಗೆಲ್ಲ ಕೊಡ್ತೀವಿ ಇಲ್ಲಿ ನೋಡಪ್ಪ ಅಂತಂದ ಕೇಳಿಬಿಡ್ತ ನಾನು. ಅದೊಂದು ನಮ್ಮಪ್ಪ ಈಗ ಬರೀ ಆಸ್ತಿ ಎಲ್ಲ ಮಾರ್ತಾ ಮಾರಿ ಇದೊಂದು ಮನಿ ಒಂದು ಬಿಟ್ಟು ಹೋಗೈತೆ ನೋಡ. ಕೇಳ್ತಾನೆ ನಾನು ಮುಂದೆ ವಯಸ್ಸಾಗಿಂದ ನಮ್ಮವನು ಸತ್ತೋದ್ಲ ಅಂದ್ರೆ ಕೇಳ್ತಾನೆ, ಮನ್ಯಾಗ ಬೇಕಪ್ಪ ನನಗೆ ಭಾಗ ಮಾಡಿಬಿಡ, ನನಗೆ ಅರ್ಧ ನಿನಗೆ ಅರ್ಧ, ಇಲ್ಲ ಹಳೆ ಮನಿ ನನಗೆ ಕೊಡು, ಇದನ್ನ ಇಲ್ಲೇ ನೀವು ಇರ್ರಿ ಅಂತಂದು ಕೇಳ್ತಾನೆ. ಏನಪ್ಪ ಗಡೇಶಿ, ಏನ್ ಬಿಡಪ್ಪ ಜೀವನ ಪಾವನಾತೆ, ನಾನು ಇದನ್ನ ಬಯಸಾಕತ್ತಿದ್ದೆಪ್ಪ. ಇವಾಗ ನನ್ನ ತಮ್ಮ ಬರ್ತೈತಿ, ಇವಾಗ ತಾಯಿ ಮಕ್ಕಳು ಕೂಟಿರ್ತೈತಿ ಅಂತಂದ ಅನ್ಕೊಂತ 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 ಎಷ್ಟು ದೇವ್ರಿಗೆ ಬೇಡ್ಕೊಂಡೇನಿ, ಎಷ್ಟು ದಿ ನಮಸ್ಕಾರ ಹಾಕೇನಿ, ಎಲ್ಲಿ ಜಿ ನಮಸ್ಕಾರ ಹಾಕೇನಿ. ಯಪ್ಪ ಎಲ್ಲ ಮಾಡೀನಿ ನೋಡ. ಈಗ ದೇವ್ರ ಕಣ್ಣು ಬಿಟ್ಟ, ಕಣ್ಣು ತೆಗದ ನೋಡಿರ ಹಿಂಗ ಒಂದಾದ್ರಿಪ್ಪ, ಅದ ನನಗೆ ಬೇಕಾಗಿತ್ತಲ್ಲಪ್ಪ. ಅಯ್ಯಯ್ಯಾಕ ಅದೆಲ್ಲ ಮತ್ತೆ ಒಂದೊಂದು ಗಳಿಗಿರ್ತಾವ, ಮತ್ತು ಹಂಗೆ ತಪ್ಪು ಮಾಡ್ತೀವಿ. ಏನು ಮಾಡ್ಬೇಕ, ನಾ ಯಾವಾಗಿದ್ರೆ ಮತ್ತೆ ಹೆಂಡತಿ ಮಕ್ಕಳೆಲ್ಲ ನಮ್ಗೆ ಆಗದೆ ಯಾರ ಕಾರಣ. ಯಾವನವಲ್ಲಿ ಇದೇನೈತೆ ಹೊಳ್ಳಿ ನನಗೆ ಇಡಂಗ ಕಣಕತ್ತಾನ. ಬಾ ಅಲ್ಲಿಂದ ಬಂದ ನಿನಗೆ ರೊಟ್ಟಿ ಮಾಡಿ ಹೋಟೆಲ್ ಚಕ್ರಿ ಮಾಡ್ತಾನೆ. ಸರಿ, ಅನ್ನೊಂದು ಮದುವೆ ಇದೆ, ಅವ್ರ ಮುಂದೆ ಏನು ಹೇಳಕ್ ಹೋಗ್ಬೇಡ್ರಿ. ಏನೇ ಕೇಳಿಸ್ಲಿಲ್ಲ. ಅದ ರೀ, ಅನ್ನೋದ ಮನಿತೆಲ್ಲ ನೋಡಕತ್ತೀವಿ ಅಂತಂದು ಏನು ಹೇಳ್ಬೇಡ್ರಿ. ಏನ ಕುಚ್ಚು ನಾ ಶಾಲ್ಪ ನೀನ್ ಹೇಳ್ತಿ ಏನಾಗತ್ತಾಳ. ಏನಿಲ್ಲ, ಮತ್ತೆ ಗಂಡ ಅಂತ ಅಂದ್ಮ್ಯಾಗ ಕುಚ್ಚು ಇದ್ದ ಇರ್ತಾವಲ್ಲ. ಮತ್ತೆ ನೀನಂತ ನಮ್ಮ ಮಾವನ್ನ ಅಲ್ಲೇ ಬಿಟ್ಟು ಬಂದ 4-5 ತಿಂಗಳತ್ತ. ಮತ್ತೆ ಪಾಪ ಅದರಲ್ಲೇ ಎಷ್ಟಂತ ಇರ್ತತಿ. ಮತ್ತೆ ಅವನು ಎಲ್ಲಾರ ಹೋಗಿದ್ದ ನಮ್ಮ ಮನೆ ಮಠ ಬಿಟ್ಟೆ. ಯಪ್ಪ ತಂದೆ ದೇವ್ರ, ನೀನು ಬಾಯ ಒಂದಿಟ್ಟ ಏನಾರ ಹೊಕ್ಕೋ. ಎಲ್ಲಾರು ಹೊಕ್ಕನಂತ ಈಗ ಹಂಗೇನ ಹುಚ್ಚಿಡ್ದನೆ. ಮನಿ ಬಿಟ್ಟ ಮಂತ್ಯಾನ ಬಿಟ್ಟೆ ಹೆಂಡತಿ ಮಕ್ಕಳನ್ನ ಬಿಟ್ಟ ಹೋಗಾಕ ಹೋಗೋಣ ತಗ. ಮತ್ತೆ ಹಂಗ ಅನ್ಬಾರ್ದ, ಈಗ ಇನ್ನೊಬ್ರಿಗೆ ಹಂಗ ಅನ್ಬಾರ್ದು ಹೇಳ್ಸಿ. ಅದ್ರದ್ದು ಅನುಭವ ನಾವು ಮುಂದೆ ಪಡಿತೀವಿ, ಹೌದಲ್ಲ. ಹೋಲ್ಬಿಡಿ. ಇವ ರಮೇಶ್ ಎಲ್ಲೋಗ್ಯಾನ, ಎಲ್ಲಿ ಕಾಣವಲ್ಲಲ್ಲ. ಹಾಯಪ್ಪ ಅವನ ಮನೆಗೆ ಇರ್ತಾನ, ಬರೀ ಅವನ ಫ್ರೆಂಡ್ಸ್ ಆತ, ಅವ ಆತ, ಅವಂದ ಹಾರೆ ಆತ, ಹಂಗಿರವ. ಇಲ್ಲೇ ಊರಾಗ ಹಳ್ಯಾಗಿರ ಅಂದ್ರೆ ಆಗಂಗಿಲ್ಲ ಯಪ್ಪ ಅವಂಗ. ಅದಕ್ಕೆ ಹೋಗನ್ ನಡಿ ಮಮ್ಮಿ ಅಂದ. ಹೋಗನಂತ ತಡಿಪ ಅಂದೇನ. ಗೊಮಾರಯ್ಯ ಎಷ್ಟಂತ ಇಲ್ಲೇ ಇರ್ತೀರ್ಬಿಡ ನೀನು. ಅವನ ನಿನಗೆ ಹೋಗಲ್ಲ ಪಾಪ ಮಾವ ಅಡಿಗೆ ಪಡಿಗೆ ಹೆಂಗೆ ಮಾಡ್ಕೋಬೇಕು, ಅರಿವಿ ಪರ್ವಿ ಹೆಂಗೆ ಹೋಗ್ಕೋಬೇಕು, ಅದನ್ನೆಲ್ಲ ನೀನು ಯೋಚನೆ ಮಾಡಲ್ಲ ಯಾಕ ನೀನು. ಬಾರ ಅಡಿಗೆ ಮಾಡಕ್ಕೆ ಒಬ್ಬವನಾಗೇನಿ, ಒಂದು ರೊಟ್ಟಿ ಮಾಡಿಕೊಡುವಂತಿ ಅಂತಂದು ಕರೆದ್ರೆ ಒಂದು ದಿನ ಒಂದು ಅರ್ಧ ರೊಟ್ಟಿ ಮಾಡ್ದಕ್ಕೆ ಒಂದೀಟ ಶೇಂಗಾ ಹಿಂಡಿ ಒರೆಸ್ತಕ್ಕೆ ತೊಗರಾಯ ಪಾಪ ಅಲ್ಲಾಗಿಲ್ಲ ಏನು ಮಾಡಿಲ್ಲ ನಾವು ಅಂತಂದು ಹಿಂಗೆ ಬೀಸಿ ಚಿಮ್ಮಿ ಕೊಟ್ರು ತೊಗೊಂಡು ಹೋಗಿ ಕೊಡು ಅಂತಂದು. ಏನು ಮಾಡೋದು, ಹಣೆ ಬರ ಸರಿ ಇಲ್ಲ. ನನ್ನ ಪಾಟ್ನಾಗ ಜಗಷ್ಟು ಬಿತ್ತೆ ನೋಡ ಓಡಾಡಕ್ತಾವ. ಮತ್ತು ನನಗೆ ಬುದ್ಧಿ ಹೇಳಕ್ ನಾನು ಇಷ್ಟು ದಿನ ಇದೇ ಊರ ಬುದ್ಧಿ ಹೇಳಿ ಬೈದೆ ನಾಟಕ ಮಾಡಿದ್ರೆ ಇದಕ್ಕೆ ಕಮ್ಮಿಲ್ಲ. ಪಾ ಹೋಲ್ಬಿಡೆ ಗೌರ. ಅತಿಗೆಮ್ಮ ಇದು ಅನು ಎಲ್ಲಿಗಳ ಈ ಕೆಬ್ಬಿ ಸುಬ್ನಾದಿ ಸುಬ್ಬಿ ನಮ್ಮನು ಎಲ್ಲಿ ಹೋದ್ರೆ ಈಕಿಗೇನೆ ಅದೇ ಏನೋ ಹೋಗ್ಯಾಡ್ರಿ ಕಿಲಾಸದವ ಏನೋ ಗೊತ್ತಿಲ್ಲ ಒಟ್ಟ ಹೋಗ್ಯಾ. ಹೌದಾ? ಅಲ್ಲ ಇವ ಹಂಗ ಈಗ ಎಲ್ಲ ಕಿಲಾಸದವ ಆಕಿನ ಹೇಳಿಲ್ಲ ಮೊನ್ನೆ ಸಾಲಿ ಚುಟ್ಟಿ ಕೊಟ್ಟೈತಿ ಈಗ ಯಾವ ಕಿಲಾಸ ಇಲ್ಲ ಅಂತಂದ ಹುಡುಗ ಬಂದಿತ್ತಲ್ಲ ಅವತ್ತ ಮೊನ್ನೆ ಕಾರ್ ತಗೊಂಡೆ. ಯಪ್ಪ ಗೌಡೆ ನೀ ಇದ್ದಿದ್ದಿಲ್ಲ. ಮೊನ್ನೆ ಒಂದು ಹುಡುಗ ದೊಡ್ಡದೊಂದು ಕಾರ ತಗೊಂಬಂದು ನಮ್ಮ ಮನೆ ಊಟ ಮಾತಾಡಿ ಇಡೇ ಮನಿನ ತೋರಿಸಿ ಹುಡುಗನ ಊಟ ಮಾಡಿಸಿ ಕಳ್ಸಿದ್ರೆ ಯಪ್ಪ ನಿನಗೆ ಯಾರು ಗೊತ್ತಾಗ್ಬೇಕು, ನೀ ಕಡೆ ಬರಂಗಿಲ್ಲ ಆಗಂಗಿಲ್ಲ. ಅದೇ ಏನೇ ಆ ಹುಡುಗ ಕಾರ್ ತೊಗೊಂಬಂದಿದ್ನ ಗೌರಿ, ಯಾರವ ಎದಕ್ಕೆ ಕಾರ್ ತೊಗೊಂಬಂದಿದ್ದ ನಮ್ಮ ಮನೆಗೆ? ಕೇಳ ಹಂಗ ಕೇಳ ಬರಬ್ರಿ ಬಿಟ್ಟಿಗೆ ಬೆಂಚಿ ಹಚ್ಬಿಡ್ತಾನೆ ನೋಡೋಣ. ಹೇಳವ ಗೌರವ, ಮೊನ್ನೆ ಹುಡುಗ ಬಂದಿದ್ದೆ ಹೇಳ ಇಲ್ಲ ನೀವು ಗೌಡೇನ್ ಮುಂದೆ ಈಚರ ಅದಾವ ನೋಡ್ದೆ. ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂತ ಚಂದ ಕುಂತ ಈಕಿಗೆ ಹೊಟ್ಟೆಯಾಗಿ ಎಲ್ಲಿ ಖಾರ ಕಲ್ಸಾಕತ್ತೀವಿ.
ಹ್ಞೂನ್ರಿಪ್ಪ ಮೊನ್ನೆ ನಮ್ಮ ಮನುನ ಪಿರಿಯಡ್ ಅಂತವ ಕಾಲೇಜ್ ಕ್ಲಾಸಿಗೆ ಏನೋ ಅಡ್ಮಿಷನ್ ಏನೋ ಮಾಡ್ಸಕತ್ತೀನಂತ ನಮ್ಮ ಮನುನು ಕೇಳಾಕ ಬಂದಿದ್ದ ನೀನೇ ಮಾಡಿಸ್ತೀನ ಅಂತಂದು ಈಕಿ ಒಲ್ಲೆ ಅಂದು. ಹೌದಾ ಅವ ಎಂಥ ಕಿಲಾಸ್ ಅದಾವ ಏನು ಕೇಳ್ಬೇಕಿಲ್ಲ ಹುಡುಗನ. ಏನರಿಪ್ಪ ಒಟ್ಟ ಕೇಳಿಲ್ಲ ಏನ ಆ ಹುಡುಗ ಅಂತ ಬಾ ಏನಿಲ್ಲ ಫೀಸ್ ಬಾ ಬೇಕಂದ್ರೆ ನಾನೇ ಕೊಡ್ತೇನೆ ಅನು ಅಂತಂದು ಅಂತೆ. ನಮ್ಮನು ಬೇಡಪ್ಪ ನಾನು ಮನ್ಯಾಗ ಓದ್ಕೊಂತೇನಿ ಅಂತಂದ ಅಂತ್ರಿ. ಅಷ್ಟೇ ಗೌರವ. ಅಯ್ಯ ಪೂರ್ತಿ ಹೇಳದಿದ್ರ ಹೇಳ, ಇಲ್ಲಾಂದ್ರೆ ನಾ ಹೇಳ್ತಾನೆ ಬಿಡಿ ಗೌಡಿ. ಅಷ್ಟೇ ಇಲ್ಲ ಯಪ್ಪ, ಆ ಹುಡುಗನ ಕೈ ಹಿಡ್ಕೊಂಡು ನಮ್ಮ ಮನಿ ಇಡೇ ಮನಿನ ತಿರ್ಗಾಡ್ಸಿ ಅದ್ ಇದಾದ ಅಂತಂದು ಹೇಳೇ ಹುಡುಗನ ಮನೆ ಅಡ್ಡಾಡ್ಸಿ ಕಳಿಸಿಲ್ಲ. ಹಂಗ ಕಳಿಸಿಲ್ಲ ಯಪ್ಪ. ಮತ್ತೆ ಹಬ್ಬದ ಅಡಿಗೆ ಮಾಡಿ ಏನ ಕೇಸರಿ ಭಾತ ಏನೋ ಮಾಡಿಲ್ಲ ಯಪ್ಪ. ಅದನ್ನ ಮಾಡಿ ಸಣ್ಣ ಮೆಣಸಿನ್ಕಾಯಿ ಕರೆದು ರೊಟ್ಟಿ ಮಾಡಿ ಹೀರಿಕಾಯಿ ಪಲ್ಯ ಮಾಡಿ ಅಯ್ಯ ನೋಡ್ಬೋದು ಬರೀ ನಾವತ್ತ ಹಬ್ಬದ ಸಡಗರನ. ಹೌದಾ ಗೌರಿ, ಆ ಹುಡುಗ ಬಂದ್ರೆ ನೀವು ಯಾಕೆ ಹಬ್ಬದ ಅಡುಗೆ ಮಾಡಿದ್ರಿ? ಹಂಗ ಕಿಡಿ ಹತ್ತಾಕತೈತಿ, ಹಂಗ ಈ ಒಂದೀಟ್ ಹತ್ತಾಕತೈತಿ. ಇನ್ನು ದಾಗ ಉರಿಬೇಕಂದ್ರೆ ಇನ್ನು 1 ತಿಂಗಳ ಸನಿಕ್ ಬೇಕಾರೆ. ನಾ ಹಂಗ ಈಗ ಒಂದೀಟ ಹಿಂಗ ಕಡ್ಡಿಗೀರಿ ಹಿಂಗ ಹಚ್ಚೇನಿ, ಹಂಗ ನುಸು ಹತ್ತಾಕತೈತಿ ಹೋಗಿ. ಹತ್ಲಿ ಅರೇ ಹೇಳಿಲ್ಲ ನಾನು, ಆ ಹುಡುಗ ನಮ್ಮ ಅನುನ ಪಿರಿಯಂಡ್ ಅಂತ. ಅವರ ಗರ್ಭ ಶ್ರೀಮಂತರ ಕೋಟ್ಯಾಂತರ ಆಸ್ತಿ ಇದ್ದಾರೆ. ಮತ್ತು ನಮ್ಮಂತರ ಮನೆಯಾಗ ಎಲ್ಲ ಊಟ ಮಾಡ್ಬೇಕ್ರಿ ಅವ್ರು. ನಾನು ಹಂಗ ಕರೆದೆ ಬಾರಪ್ಪ ಊಟ ಮಾಡ್ಕೊಂಡು ಹೋಗಂತಿ ಅನ್ನ. ಬೇಡ ರೀ ಆಂಟಿಯರ ಅಂದ. ನಮ್ಮದ ಹುಡುಗಿ ಇಡ್ತೋ ಯಾವ ಬದಗಿ ಮಾಡಪ್ಪ ತಿಂದೊಕ್ಕನವ ಅಂತಂದೆ ಅಲ್ಲರಿ. ಹೌದನೇ, ಹಂಗಂದ್ರೆ ಪಿರಿಯಂಡ್ ಆದ್ರೆ ಇಲ್ಲಿ ಬಿಡ.